ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನಸಿನ ನಂಟು ಚಾನಲ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಮುಂದೆ ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಬರುತ್ತೆ. ಇವತ್ತು ಕರಿಮಣಿ ಸೀರಿಯಲ್ನಲ್ಲಿ ಋಷಿ ತುಂಬಾನೇ ಖುಷಿಯಿಂದ ಸಾಮ್ರಾಟ್ ಕಳಿಸಿರೋ ಲೊಕೇಶನ್ ಹತ್ರ ಬರ್ತಾನೆ. ಅಲ್ಲಿ ಬಂದು ನೋಡಿದ್ರೆ ಕರ್ಣನ್ನ ಒಂದು ಚೇರ್ಗೆ ಸಾಮ್ರಾಟ್ ಕಟ್ಟಾಕಿರ್ತಾನೆ. ಅದನ್ನ ನೋಡಿ ಋಷಿಗೆ ತುಂಬಾನೇ ಖುಷಿ ಆಗತ್ತೆ. ಅವನು ನಗ್ತಾನೆ ಬರ್ತಾನೆ. ಬಂದವನಿಗೆ ಕರ್ಣನ ಕೇಳ್ತಾನೆ, ಏನ್ ಕರ್ಣ, ಇವತ್ ನಿನ್ಗೆ ಯಾರ್ ಲೈಫ್ ಸೇವ್ ಮಾಡುವಂತ ಕೆಲ್ಸ ಇಲ್ವಾ? ನೀನ್ ಈ ತರ ಇರ್ಬಾರ್ದು ಕರ್ಣ, ನೋಡೋದಕ್ ಚೆನ್ನಾಗೇ ಕಾಣಿಸಲ್ಲ. ನಿನ್ ಕಣ್ಣಲ್ಲಿ ಭಯ ಕಾಣಿಸ್ತಿದ್ಯಲ್ಲ ಕರ್ಣ. ಇಲ್ಲ ಆತರ ಆಗ್ಬಾರ್ದು, ನೀನ್ ಈ ತರ ಇರ್ಲೇಬಾರ್ದು. ನೀನ್ ಎದೆ ಉಬ್ಬಿಸ್ಕೊಂಡು ಅಹಂಕಾರದಿಂದ ಇರ್ಬೇಕು, ಅದೇ ನಿನ್ಗೆ ಚೆನ್ನಾಗ್ ಕಾಣಿಸೋದ್ ಕರ್ಣ. ನೀನ್ ಈ ತರ ಇರ್ಲೇಬಾರ್ದು ಅಂತ ಹೇಳಿ ಋಷಿ ತುಂಬಾನೇ ಕರ್ಣನ ಕಿಂಡಲ್ ಮಾಡ್ತಾನೆ. ಆದ್ರೂ ಕರ್ಣ ಅದನ್ನೆಲ್ಲ ನೋಡ್ಕೊಂಡು ಸುಮ್ನೆನೆ ಇರ್ತಾನೆ. ಆದ್ರೂ ಋಷಿ ಸುಮ್ನೆ ಇರೋದಿಲ್ಲ. ನಾನು ನಿನ್ನ ಸುಮ್ನೆ ಬಿಡಲ್ಲ. ನೀನ್ ನನ್ಗೆ ಇಷ್ಟೆಲ್ಲ ಅವಮಾನ ಮಾಡ್ದೆ ಅಲ್ವಾ? ಬೀದಿ ಮೆರವಣಿಗೆ ಮಾಡಿ ಬೀದಿ ಜನಗಳ ಹತ್ರ ನನ್ಗೆ ಹೊಡೆಸ್ದೆ ಅಲ್ವಾ? ನಿನ್ನ ಸುಮ್ನೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ? ಅದನ್ನ ನೀನು ಅನ್ಭವಿಸ್ಬೇಕು ತಾನೆ. ನಿನ್ಗೂ ಅಲ್ಲಿ ಹೊರಗಡೆ ಎಲ್ಲಾ ಜನ ಕಾಯ್ತಿದ್ದಾರೆ, ಬಾ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಕರ್ಣ ಜೋರಾಗಿ ನಗೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿ ಋಷಿಗೆ ಭಯ ಆಗಕ್ ಶುರು ಆಗತ್ತೆ. ಇವನು ಯಾಕೆ ಹೀಗ್ ಮಾಡ್ತಿದ್ದಾನೆ ಅಂತ ಹೇಳಿ ಸಾಮ್ರಾಟ್ ಹತ್ರ ಓಡೋಗ್ತಾನೆ. ನೋಡಿ ಸಾಮ್ರಾಟಣ್ಣ, ಅಲ್ಲಿ ಕರ್ಣ ಎಲ್ಲದನ್ನು ಬಿಚ್ಕೋತಿದ್ದಾನೆ, ಹೋಗಿ ಅವನನ್ನ ಕಟ್ಟಾಕಿ, ಅವನನ್ನ ಸುಮ್ನೆ ಬಿಡ್ಬೇಡಿ, ಕಟ್ಟಾಕಿ ಸಾಮ್ರಾಟಣ್ಣ ಅಂತ ಹೇಳಿ ಕೇಳ್ಕೊತಾನೆ. ಆಗ ಸಾಮ್ರಾಟ್ ಹೇಳ್ತಾನೆ, ಹೌದು, ಅವನನ್ನ ನಾನು ಸುಮ್ನೆ ಬಿಡೋದಿಲ್ಲ. ತಪ್ಪು ಮಾಡಿದವ್ರನ್ನ ನಾನು ಯಾವತ್ತೂ ಬಿಡೋದಿಲ್ಲ ಅಂತ ಹೇಳಿ ಸಾಮ್ರಾಟ್ ಕೈ ಕುಲುಕ್ಬಿಟ್ಟು ಋಷಿಕೆನ್ನಿಗೆ ಸರಿಯಾಗಿ ಹೊಡಿತಾನೆ. ಯಾಕೆ ಸಾಮ್ರಾಟಣ್ಣ, ಯಾಕೆ ನನಗ್ ನೀವು ಯಾಕೆ ಹೊಡಿತಿದ್ದೀರಾ ಅಂತ ಋಷಿ ಕೇಳ್ತಾನೆ. ನಾನ್ ಸರಿಯಾಗೇ ಮಾಡ್ತಿದ್ದೀನಿ. ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಕೊಡ್ತಿದ್ದೀನಿ. ನಾನ್ ತಪ್ಪು ಮಾಡಿದವ್ರನ್ನ ಬಿಡೋದೇ ಇಲ್ಲ. ಅದರಲ್ಲೂ ನೀನು ಒಂದು ಹುಡುಗಿಗ್ ಮೋಸ ಮಾಡಿ ನನ್ನ ಹತ್ರನೇ ಸುಳ್ಳು ಹೇಳಿ ನನ್ನ ಹತ್ರನೇ ಸಹಾಯ ಪಡ್ಕೋತೀಯಾ ಅಂತ ಹೇಳಿ ಸರಿಯಾಗಿ ಹೊಡಿತಾನೆ. ಇಲ್ಲಿ ಸಾಮ್ರಾಟ್ಗೆ ಸತ್ಯ ಏನು ಅನ್ನೋದು ಕರ್ಣನಿಂದಲೇ ತಿಳಿಯುತ್ತೆ. ಕರ್ಣ ಸಂತೋಷ ಹತ್ರ ಮಾತಾಡಿ ಬರ್ತಿರ್ಬೇಕಿದ್ರೆ ಸಾಮ್ರಾಟ್ ಎಲ್ಲದನ್ನು ನೋಡಿರ್ತಾನೆ. ಕರ್ಣ ಮತ್ತೆ ಸಿಂಚನ ಮಾತಾಡ್ಕೋತಿರೋದನ್ನು ಕೇಳಿಸ್ಕೊತಾನೆ. ಆಗ ಸಾಮ್ರಾಟ್ ಬಂದು ಕರ್ಣನ್ನೇ ಡೈರೆಕ್ಟ್ ಆಗಿ ಕೇಳ್ತಾನೆ, ಸತ್ಯ ಏನು ಅಂತ ಹೇಳು, ಏನಾಯ್ತು ವಿಷಯ ಅಂತ ಕರ್ಣನೇ ಕೇಳ್ತಾನೆ. ಆಗ ಕರ್ಣ ಹಿಂದೆ ನಡೆದಿರೋ ಎಲ್ಲಾ ಸತ್ಯನೂ ಹೇಳ್ತಾನೆ. ತನ್ನ ಫ್ರೆಂಡ್ ಸಂತೋಷ್, ಅವನೊಬ್ಳು ಹುಡುಗಿನ ಪ್ರೀತಿಸಿ ಅವಳು ಮೋಸ ಮಾಡಿರೋದು, ಆದ್ರೆ ತಾನ್ ತಪ್ಪು ತಿಳ್ಕೊಂಡು ಸಾಹಿತ್ಯಳ ಮದುವೆ ನಿಲ್ಸಿರೋದು, ಅದಾದ್ಮೇಲೆ 2ನೇ ಬಾರಿ ಕೂಡ ಮದುವೆ ನಡೆಯೋ ಟೈಮಲ್ಲಿ ಋಷಿ ಬಗ್ಗೆ ಸತ್ಯ ತಿಳಿದು ಋಷಿ ಒಂದು ಹುಡುಗಿನ ಲವ್ ಮಾಡಿ ಅವಳು ಇವನಿಂದ ಪ್ರೆಗ್ನೆಂಟ್ ಆಗಿದ್ದಾಳೆ, ಅದೆಲ್ಲ ಸತ್ಯ ತಿಳಿದು ಮತ್ತೊಂದ್ಸಾರಿ ಮದುವೆ ನಿಲ್ಸಿರೋದು, ಅದೆಲ್ಲಾ ವಿಷಯನೂ ಸಾಮ್ರಾಟ್ಗೆ ಹೇಳ್ತಾನೆ. ಹಾಗೆ ಸಾಮ್ರಾಟ್ ಮತ್ತೆ ಕರ್ಣ ಪ್ಲಾನ್ ಮಾಡಿ ಋಷಿನ ಕರೆಸ್ಕೋತಾರೆ. ಅದೆಲ್ಲ ಸತ್ಯನ ತಿಳ್ಕೊಂಡಂತ ಸಾಮ್ರಾಟ್ ಋಷಿಗೆ ಸರಿಯಾಗಿ ಹೊಡಿತಾನೆ. ಹಾಗೆ ಋಷಿಗೂ ಕೂಡ ಹೇಳ್ತಾನೆ, ಇನ್ನೊಂದ್ಸಾರಿ ನೀನ್ ಸಾಹಿತ್ಯ ಬಗ್ಗೆ ಏನಾದ್ರೂ ಯೋಚನೆ ಮಾಡ್ದೆ, ಅವಳನ್ನ ಮದುವೆ ಆಗ್ಬೇಕು ಅಂತ ಏನಾದ್ರೂ ಕನಸು ಕಂಡ್ಯೋ, ನಿನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಇನ್ಯಾವತ್ತೂ ನೀನ್ ಅವಳ ಬಗ್ಗೆ ಯೋಚನೆನೂ ಮಾಡಬಾರ್ದು, ಅವಳ ಕಡೆ ಮುಖನೂ ಹಾಕ್ಬಾರ್ದು. ಇನ್ನೇನಾದ್ರೂ ಸಾಹಿತ್ಯಗೆ ಕೆಟ್ಟದ್ ಬಯಸಿದ್ರೆ ಅವಾಗ ಕರ್ಣ ಒಬ್ನೇ ಇದ್ದ, ಇವಾಗ ಈ ಸಾಮ್ರಾಟ್ ಕೂಡ ಅವಳ ಜೊತೆ ಇದ್ದಾನೆ, ಅದನ್ನ ಮರಿಬೇಡ. ನೀನ್ ಇಬ್ಬಿಬ್ರನ್ನ ಎದುರಿಸಬೇಕಾಗತ್ತೆ. ಇನ್ನೀನು ಒಂದ್ ಕ್ಷಣನೂ ನನ್ ಕಣ್ಣಿಗೆ ಕಾಣಿಸ್ಕೋಬಾರ್ದು. ನಿನ್ನ ಇಷ್ಟಕ್ಕೆ ಬಿಟ್ಟಿರೋದೇ ಮೇಲು. ಇಲ್ಲಿ ಒಂದ್ ಕ್ಷಣನೂ ನಿಲ್ಬೇಡ, ಇಲ್ಲಿಂದ ತಕ್ಷಣ ಹೊರಟೋಗು ಅಂತ ಹೇಳ್ತಾನೆ. ಆಗ ಋಷಿ ತನ್ನ ಜೀವ ಉಳಿದ್ರೆ ಸಾಕು ಅಂತ ಹೇಳಿ ಅಲ್ಲಿಂದ ಓಡೋಗ್ತಾನೆ. ಆಗ ಸಾಮ್ರಾಟ್ ಕರ್ಣಂಗ್ ಹೇಳ್ತಾನೆ, ದಯವಿಟ್ಟು ಕ್ಷಮಿಸ್ಬಿಡು, ನಾನು ನಿನ್ನ ತಪ್ಪಾಗಿ ತಿಳ್ಕೊಂಡೆ. ನೀನ್ ಹೇಗೆ ಸಾಹಿತ್ಯದ ಬಗ್ಗೆ ಗೊತ್ತಿಲ್ಲದೆ ತಪ್ಪು ಮಾಡ್ದ್ಯೋ, ನಾನು ಅಷ್ಟೇ ನಿನ್ ಬಗ್ಗೆ ತಿಳಿದೇ ತಪ್ಪು ಮಾಡ್ದೆ, ನನ್ನ ಕ್ಷಮಿಸ್ಬಿಡು ಅಂತ ಕೇಳ್ತಾನೆ. ಹಾಗೆಲ್ಲ ಏನೂ ಇಲ್ಲ, ನಿನ್ನಿಂದ ನನಗೆ ತುಂಬಾನೇ ಹೆಲ್ಪ್ ಆಯ್ತು, ನಿನ್ನಂತ ಫ್ರೆಂಡ್ ಸಿಕ್ಕಿರೋದು ನನಗೆ ತುಂಬಾನೇ ಖುಷಿ ಇದೆ ಅಂತ ಹೇಳ್ತಾನೆ. ಆಗ ಸಾಮ್ರಾಟ್ ಹೇಳ್ತಾನೆ, ನೀನ್ ಯಾಕೆ ಸಾಹಿತ್ಯದ ಹತ್ರ ಎಲ್ಲಾ ಸತ್ಯನೂ ಹೇಳ್ಬಾರ್ದು? ಇಷ್ಟೆಲ್ಲಾ ಹೆಲ್ಪ್ ಮಾಡ್ತಿದ್ಯಾ, ಅವಳು ಕೂಡ ಅರ್ಥ ಮಾಡ್ಕೋತಾಳೆ, ಅವಳ ಹತ್ರ ಹೇಳ್ತೀನಿ, ನಾನು ಇವಾಗ್ಲೇ ಹೇಳ್ತೀನಿ ಅಂತ ಹೇಳ್ತಾನೆ. ಆಗ ಕರ್ಣ ತಡೆದ್ಬಿಟ್ಟು, ಬೇಡ, ಇವಾಗ ಈ ವಿಷಯ ಎಲ್ಲ ತಿಳಿದ್ರೆ ಮತ್ತೆ ಟೆನ್ಷನ್ ಮಾಡ್ಕೋತಾರೆ, ಅವ್ರಿಗೆ ಮತ್ತೆ ಟೆನ್ಷನ್ ಆಗೋದ್ ಬೇಡ, ಇನ್ನೂ ಕೆಲಸ ಬಾಕಿ ಇದೆ, ಅದನ್ನೆಲ್ಲ ನಾನು ಮುಗಿಸ್ಕೋತೀನಿ, ಇವಾಗ ಏನನ್ನೂ ಹೇಳೋದ್ ಬೇಡ ಅಂತ ಹೇಳಿ ಕರ್ಣ ಸಾಮ್ರಾಟ್ನ ತಡಿತಾನೆ. ಸರಿ ಆಯ್ತು ಹಾಗಿದ್ರೆ, ಆದ್ರೆ ನಿನ್ಗೆ ಏನೇ ಕಷ್ಟ ಬಂದ್ರು ಈ ಫ್ರೆಂಡ್ ಇದಾನೆ ಅನ್ನೋದನ್ನ ಮರಿಬೇಡ, ನಿನ್ಗೇನೇ ಸಹಾಯ ಬೇಕಿದ್ರು ನನ್ನನ್ನ ಕೇಳು ಅಂತ ಸಾಮ್ರಾಟ್ ಹೇಳ್ತಾನೆ. ಆಗ ಕರ್ಣ ಕೂಡ ಸರಿ ಆಯ್ತು, ನಾನು ಏನೇ ಹೆಲ್ಪ್ ಬೇಕಿದ್ರು ನಿನ್ನನ್ನ ಕೇಳ್ತೀನಿ ಅಂತ ಹೇಳಿ ಮತ್ತೆ ಸಿಗೋಣ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆಯಿಂದ ಸಾಹಿತ್ಯ ಮತ್ತೆ ಸ್ವರೂಪ್ ತಾತನ್ ಮನ್ಸನ್ನ ಹೇಗಾದ್ರೂ ಒಲಿಸ್ಬೇಕು ಅಂತ ಹೇಳಿ ನಾಟಕ ಮಾಡೋದಕ್ಕೆ ಶುರು ಮಾಡ್ತಾರೆ. ಸಾಹಿತ್ಯ ಸ್ವರೂಪ್ಗೆ ಕೈ ತುತ್ತು ಕೊಡ್ತಿದ್ದ ಹಾಗೆ ಸ್ವರೂಪ್ ಹೇಳ್ತಾನೆ, ಅಕ್ಕ ಏನ್ ಚೆನ್ನಾಗಿದೆ ಅಕ್ಕ ನಿನ್ ಕೈ ತುತ್ತಿಂದೆ ಎಷ್ಟು ಟೈಮ್ ಆಯ್ತು, ಏನ್ ಸಾಂಬಾರಕ್ಕ ಇದು ಅಂತ ಕೇಳ್ತಾನೆ. ಆಗ ಸಾಹಿತ್ಯ ಹೇಳ್ತಾಳೆ, ಇದು ಮೊಳಕೆ ಕಟ್ಟಿರೋ ಸಾಂಬಾರ್, ಎಷ್ಟು ಚೆನ್ನಾಗಿದೆ, ನಮ್ ಕ್ಯಾಪ್ಟನ್ಗೆ ತುಂಬಾ ಫೇವ್ರೇಟ್,
ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ತಾಳೆ. ಅದಕ್ಕೆ ಸ್ವರೂಪ್ ಕೂಡ ಹೌದಕ್ಕ, ಏನ್ ಚೆನ್ನಾಗಿದೆ ಅಕ್ಕ, ನಿನ್ ಕೈ ತುತ್ತಲ್ಲಿ ಏನೋ ಒಂದ್ ಜಾದಿದೆ ಅಕ್ಕ. ಇವತ್ ಮಾತ್ರ ಅನ್ನದ್ ಪ್ರತಿಯೊಂದ್ ಅಗ್ಲಲ್ಲೂ ನನ್ ಹೆಸರೇ ಬರ್ದಿದೆ. ಕ್ಯಾಪ್ಟನ್ ಹೇಗಿದ್ರು ಊಟ ಬೇಡವೇ ಬೇಡ ಅಂತ ಹೇಳಿ ಹೋಗಿದ್ದಾರೆ. ಕೊಡಕ್ಕ, ನಾನ್ ಹೊಟ್ಟೆ ತುಂಬಾ ತಿಂತೀನಿ, ತುಂಬಾನೇ ಹಶುವಾಗ್ತಿದೆ ಅಂತ ಹೇಳ್ತಾನೆ. ಆಗ ಕ್ಯಾಪ್ಟನ್ಗೂ ಕೂಡ ಊಟ ಮಾಡ್ಬೇಕು, ಸಾಹಿತ್ಯ ನಗ್ತಿರೋದನ್ನ ನೋಡಿ ತುಂಬಾನೇ ಖುಷಿ ಆಗತ್ತೆ. ಅವರು ಕೂಡ ನನ್ಗೂ ಕೂಡ ತುತ್ತು ಕೊಡು ಅಂತ ಹೇಳಿ ಬರ್ತಾರೆ. ಆಗ ಸಾಹಿತ್ಯಳಿಗೆ ತುಂಬಾನೇ ಖುಷಿ ಆಗತ್ತೆ. ಅವರನ್ನ ಪಕ್ಕಕ್ಕೆ ಕೂರಿಸ್ಕೊಂಡು ಅವರಿಗೂ ಕೂಡ ಕೈ ತುತ್ತನ್ನ ಕೊಡ್ತಾಳೆ. ಆಗ ಕ್ಯಾಪ್ಟನ್ ಹೇಳ್ತಾರೆ, ನಿನ್ನ ಈ ತರ ನೋಡಿ ತುಂಬಾನೇ ಖುಷಿ ಆಗ್ತಿದೆ ಪುಟ, ನೀನ್ ಈ ತರ ಇರೋದೇ ನನ್ಗೆ ಇಷ್ಟ. ನಿನ್ನೀ ನಗುನ ನೋಡಿ ಎಷ್ಟೋ ದಿನಗಳಾಗೋಯ್ತು. ನೀನ್ ಖುಷಿಯಾಗಿರ್ಬೇಕು ಪುಟ, ನೀನ್ ಈ ತರ ಇದ್ರೆ ಮನೆ ಎಷ್ಟ್ ಚೆನ್ನಾಗಿರತ್ತೆ ಗೊತ್ತಾ. ನೀನು ಖುಷಿಯಾಗಿರ್ಬೇಕು ಪುಟ, ನಿನ್ನ ಈ ತರ ನೋಡೋದಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನ್ಗೆ ಅಂತ ಹೇಳಿ ತಾತ ಮತ್ತೆ ಸಾಹಿತ್ಯ ತುಂಬಾನೇ ಖುಷಿ ಪಡ್ತಾರೆ. ಸಾಹಿತ್ಯ ಕೂಡ ತಾತ ಖುಷಿಯಾಗಿರೋದನ್ನ ನೋಡಿ ತುಂಬಾನೇ ಖುಷಿ ಪಡ್ತಾಳೆ. ಸಾಹಿತ್ಯ ತನ್ನ ಫ್ಯಾಮಿಲಿ ಯಾವತ್ತೂ ಖುಷಿಯಾಗಿರ್ಬೇಕು, ಚೆನ್ನಾಗಿರ್ಬೇಕು, ಅವ್ರಿಗೆ ಯಾವ ಕಷ್ಟನೂ ಬರಬಾರ್ದು ಅಂತಾನೆ ಯೋಚಿಸ್ತಿದ್ಲು. ಆದ್ರೆ ಅವಳ ಲೈಫಲ್ಲಿ ಏನೇನೋ ಆಗತ್ತೆ, ಅದೆಲ್ಲ ಇನ್ ಮುಂದಕ್ಕೆ ಸರಿ ಹೋಗತ್ತಾ? ಸಾಹಿತ್ಯ ಖುಷಿಯಾಗಿರ್ತಾಳ? ಅವಳ ನಗು ಮುಂದಕ್ಕೂ ಹೀಗೆ ಇರತ್ತಾ? ಇದನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಓಕೆ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.